ಇನ್ನು ಬಿಗ್ 5 ನ್ಯೂಸ್ ನಲ್ಲಿ ಎರಡನೇ ಟಾಪ್ ಸ್ಟೋರಿಯನ್ನ ಗಮನಿಸುವಂತಹ ಸಮಯ. ಎಂತೆಂತ ನೀಚರಿರ್ತಾರೆ ಈ ಸಮಾಜದಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ, ಒಂದು ಸುದ್ದಿ. ಮೂರನೇ ಮಗು ಹೆಣ್ಣಾಗಿದ್ದಕ್ಕೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಗಂಡ ಪರಾರಿಯಾಗಿದ್ದಾರೆ. ನಾಚಿಕೆ ಆಗ್ಬೇಕು. ಮೂರನೇ ಮಗು ಹೆಣ್ಣಾಗಿದ್ದಕ್ಕೆ ಹೆಂಡತಿಯನ್ನ ಬಿಟ್ಟು ಗಂಡ ಪರಾರಿಯಾಗಿದ್ದಾರೆ. ಹಸುಗೂಸನ್ನ ಮಡಿಲಲ್ಲಿ ಇಟ್ಕೊಂಡು ಹೆಂಡತಿ ಪಾಪ ಕಣ್ಣೀರ್ ಹಾಕ್ತಾ ಇದ್ದಾರ್ರಿ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದಂತ ವರಲಕ್ಷ್ಮಿ ಮತ್ತು ಹರೀಶ್ ಎರಡು ಹೆಣ್ಮಕ್ಳಿದಾವೆ. ಮೂರನೆಯದು ಗಂಡ ಆಗಲಿ ಅಂತ ತಂದೆ ಆಸೆ ಪಡ್ತಾ ಇದ್ದ. ಇದೀಗ ಮೂರನೇ ಮಗು ಕೂಡ ಹೆಣ್ಣು ಅಂತ ಹೆಂಡತಿಗೆ ಕೈ ಕೊಟ್ಟಿದ್ದಾನೆ ಗಂಡ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ವರಲಕ್ಷ್ಮಿ. ಮೆಡಿಕಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಪತಿ ಹರೀಶ್ ಕೆಲಸ ಮಾಡ್ಕೊಂಡಿದ್ದ. ಈಗ ಇನ್ನೊಬ್ಬಾಕೆ ಜೊತೆಗೆ ಹರೀಶ್ ಇದಾನೆ ಅನ್ನೋದು ಆರೋಪ. ಮೂರು ಹೆಣ್ಮಕ್ಕಳನ್ನ ಸಾಕೋದಕ್ಕಾಗ್ತಾ ಇಲ್ಲ ಅಂತ ವರಲಕ್ಷ್ಮಿ ಕಣ್ಣೀರಿಡ್ತಾ ಇದ್ದಾರೆ. ಈಶಾನ್ಯ ವಿಭಾಗ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ವರಲಕ್ಷ್ಮಿ ಅವರು. ಆದ್ರೆ ಪೊಲೀಸರು ಪತಿ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ ಎಂತೆಂತವ್ರು ಇರ್ತಾರೆ. ಪ್ರೀತಿ ಮಾಡಿ ವರಲಕ್ಷ್ಮಿಯನ್ನ ಈ ಹರೀಶ ಮದುವೆ ಆಗಿದ್ದ. ಮೊದಲನೇ ಕೂಡ ಹೆಣ್ಣು ಮಗು, ಎರಡನೇದು ಕೂಡ ಹೆಣ್ಣು ಮಗು, ಮೂರನೇದು ಕೂಡ ಹೆಣ್ಣು ಮಗು ಆಗಿದ್ದಕ್ಕೆ ಈತನಿಗೆ ಕೋಪ ಬಂದಿದೆ. ಮೂರು ಜನ ಹೆಣ್ಣು ಮಕ್ಕಳೇ ಆಗಿಬಿಟ್ರು, ನನಗೆ ಗಂಡು ಮಗು ಬೇಕಾಗಿತ್ತು ಅಂತ ಹೇಳಿ ಹೆಂಡತಿಯನ್ನ ನಡು ಬೀದಿಯಲ್ಲಿ ಬಿಟ್ಟಿತ್ತ ಹೋಗಿದ್ದಾನೆ. ಈತನ ಯೋಗ್ಯತೆಗೆ ಮೂರು ಹೆಣ್ಣು ಮಕ್ಕಳಾದ್ರೆ ಏನಾಗ್ಬಿಡುತ್ತೆ? ಈ ಸಂದರ್ಭದಲ್ಲೂ ಈ ಕಾಲದಲ್ಲೂ ಇಂಥವ್ರು ಇದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇವರು ವರಲಕ್ಷ್ಮಿ ಮತ್ತು ಹರೀಶ್ ಅಂದು. ಎರಡು ಹೆಣ್ಣು ಮಕ್ಕಳಿದಾವೆ, ಮೂರನೆಯದ್ದಾದ್ರೂ ಗಂಡ ಆಗಲಿ ಅಂತ ಹೇಳಿ. ಬಟ್ ಏನ್ ಮಾಡೋದಕ್ಕಾಗುತ್ತೆ? ಹೆಣ್ಣಾಗಿದೆ. ಹಾಗಂತ ಕಟ್ಕೊಂಡಂತ ಹೆಂಡತಿನ, ಹುಡ್ಸಿರೋ ಮಕ್ಕಳನ್ನ ಬೀದಿಲ್ ಬಿಟ್ಟು ಹೋಗೋದಕ್ಕೆ ಸಾಧ್ಯನಾ? ಮೂರನೇ ಮಗು ಹೆಣ್ಣಾಗ್ಬಿಡ್ತು ಅಂತ ಅಂದ ಎಲ್ಲರನ್ನು ಬಿಟ್ಟು ಹೋಗಿದ್ದಾನೆ ಈತ. ಇನ್ನೊಬ್ಬಳ ಜೊತೆಗೆ ಈತ ಇದಾನೆ ಅನ್ನೋದು ಹೆಂಡತಿಯ ಆರೋಪ. ಪಾಪ ಆಸ್ಪತ್ರೆಯಲ್ಲಿ, ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ವರಲಕ್ಷ್ಮಿ ಅವರು ಕೆಲಸ ಮಾಡ್ಕೊಂಡಿದ್ದಾರಂತೆ. ಈತ ಮೆಡಿಕಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ಕೊಂಡಿದ್ದಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಯಾವಾಗ ಆಗಿರುವಂತಹ ಘಟನೆ ಇದು? ಯಾರು ಆ ವ್ಯಕ್ತಿ? ಜೊತೆಗೆ ಈತ ಇನ್ನೊಬ್ಬರ ಜೊತೆಗಿದ್ದಾನೆ ಅನ್ನೋ ಆರೋಪ ಅದು ಎಷ್ಟರ ಮಟ್ಟಿಗೆ ಸತ್ಯ? ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ರಾಮ್, ಈ ಒಂದು ಕೇಸ್ ಏನು ದಾಖಲಾಗಿರೋದು ನಾರ್ತ್ ಈಸ್ಟ್ ವುಮೆನ್ಸ್ ಪೊಲೀಸ್ ಠಾಣೆಯಲ್ಲಿ ಕಳೆದ ಡಿಸೆಂಬರ್ 13ನೇ ತಾರೀಕು ಈ ಒಂದು ಕೇಸ್ ದಾಖಲಾಗಿದೆ. ಅದರಲ್ಲಿ ಗಮನಿಸುವ ಪ್ರಮುಖ ಅಂಶವೇನು ಅಂತ ಅಂದರೆ, ಆರೋಪಿ ಹರೀಶ್ ಇದ್ದಾನೆ, ಈತ ಮೂಲತಃ ರಾಜಸ್ಥಾನದವನು. ಅದೇ ರೀತಿ ದೂರುದಾರರಾದಂತಹ ವರಲಕ್ಷ್ಮಿನಿದ್ದಾರೆ, ಇವರು ಮೂಲತಃ ಆಂಧ್ರ ಪ್ರದೇಶದವರು. ಇಲ್ಲಿ ಆಗಿರೋದೇನು, ಈ ಕೇಸ್ನ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋದರೆ, ಇವರಿಬ್ಬರು ಸಹ ಒಂದು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲಿ ಪ್ರೀತಿಸಿ ಇವರೊಬ್ಬರು ಮದುವೆ ಆಗ್ತಾರೆ, ಅದು ಕೂಡ ಫ್ಯಾಮಿಲಿ ಒಪ್ಪಂದದ ಪ್ರಕಾರ. ನಂತರದಲ್ಲಿ ಏನಾಗುತ್ತೆ, ಸತತವಾಗಿ 2014ರಲ್ಲಿ ಇವರು ಮದುವೆ ಆಗ್ತಾರೆ. ನಂತರದಲ್ಲಿ ಸತತವಾಗಿ 3 ಸಹ ಹೆಣ್ಣು ಮಕ್ಕಳಾಗುತ್ತೆ. ಈ ಹಿನ್ನೆಲೆಯಲ್ಲಿ ಗಂಡು ಮಗು ಬೇಕು ಎನ್ನುವ ಒಂದು ಬೇಡಿಕೆಯನ್ನ ಆತ ಹರೀಶ್ ಇದ್ದಾನೆ ಆರೋಪಿ ಮಾಡ್ತಾ ಇದ್ದ. ನಂತರದಲ್ಲಿ ಯಾವಾಗ 3 ಹೆಣ್ಣು ಮಗು ಆಗುತ್ತೋ ಆ ಒಂದು ನಂತರದಲ್ಲಿ ಈತ ಹರೀಶ್ ಹಾಗೂ ಆತನ ತಂದೆ ತಾಯಿ, ಈಕೆ ನಮಗೆ ಬೇಡ, ನೀನು ಬೇರೆ ಮದುವೆ ಆಗು ಎಂದು ಆತನ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ರು. ಅದೇ ರೀತಿ ಆತನ ಮನೆಯವರು ಸೇರಿದಂತೆ ಹರೀಶ್ ಬೇರೆ ಹೆಂಗಸಿನೊಂದಿಗೆ, ಪೂಜಾ ಎಂಬ ಒಂದು ಹೆಂಗಸಿನೊಂದಿಗೆ ಸದ್ಯ ವಾಸ್ತವ್ಯವನ್ನ ಮಾಡಿದ್ದಾನೆ. ನಂತರದಲ್ಲಿ ರೀಸೆಂಟ್ ಆಗಿ 3 ದಿನಗಳ ಹಿಂದೆ ಆರೋಪಿ ಹರೀಶ್ ಏನಿದ್ದಾನೆ ಆತನನ್ನ ವರಲಕ್ಷ್ಮಿ ಅವರು ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಆ ಹೆಂಗಸಿನ ಜೊತೆ ಎಲ್ಲಿ ವಾಸವನ್ನ ಮಾಡ್ತಿದ್ದಾನೆ ಆ ಮನೆಗೆ. ಆ ಒಂದು ಸಮಯದಲ್ಲಿ ಕೇವಲ 1.5 ತಿಂಗಳಾಗಿದೆ ಬಾಣಂತಿ ಇರುವ ವರಲಕ್ಷ್ಮಿ ಅವರಿಗೆ ಕಾಲಿನಿಂದ ಬದು ಅಮಾನುಷವಾಗಿ ಈತ ನಡ್ಕೊಳ್ತಾನೆ. ನಂತರದಲ್ಲಿ ಅವರು ಸತತವಾಗಿ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿ ಏನಾಯ್ತು ಈ ಒಂದು ವಿಚಾರವಾಗಿ ವಿಚಾರವನ್ನ ಅಲ್ಲಿ ಪೊಲೀಸರಿಗೆ ತಿಳಿಸ್ತಾ ಇರ್ತಾರೆ. ಆದರೂ ಸಹ ಯಾವುದೇ ರೆಸ್ಪಾನ್ಸ್ ಅನ್ನ ನಾರ್ತ್ ಈಸ್ಟ್ ವುಮೆನ್ಸ್ ಪೊಲೀಸ್ ಠಾಣೆಯಲ್ಲಿ ಇವರಿಗೆ ನೀಡ್ತಾ ಇರೋದಿಲ್ಲ. ಹೀಗಾಗಿ ಇವರು ಹೈಯರ್ ಆಫೀಸರ್ ಗಮನಕ್ಕೂ ತಂದರೂ ಸಹ ಈ ಒಂದು ಕಂಪ್ಲೇಂಟ್ ಆಗುವುದಕ್ಕಿಂತ ಹಿಂದೆಯೂ ಸಹ ಇದೇ ವಿಚಾರವಾಗಿ ಅವರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ನೀಡುತ್ತಾರೆ. ಆದರೂ ಸಹ ಯಾವುದೇ ಕೆಲಸವನ್ನ ಪೊಲೀಸರು ಮಾಡ್ತಾ ಇಲ್ಲ ಎಂಬುದು ಇಲ್ಲಿ ವರಲಕ್ಷ್ಮಿ ಅವರ ಆರೋಪ. ಸದ್ಯ ವರಲಕ್ಷ್ಮಿ ಅವರು ಪ್ರತಿನಿತ್ಯ ಠಾಣೆಗೆ, ಅದೇ ರೀತಿ ಕೋರ್ಟ್ಗೆ ಹೋಗಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಗಮನವನ್ನ ಸೆಳೀತಾ ಇದ್ದಾರೆ ವಿನಃ ಯಾವುದೇ ರೀತಿಯ ಒಂದು ಕೆಲಸ ಪೊಲೀಸ್ ಠಾಣೆಯಿಂದ ಇವರಿಗೆ ಆಗ್ತಾ ಇಲ್ಲ ಅನ್ನೋದು ಸದ್ಯದ ವಿಚಾರ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.